ಗುರು ಗುರು ಏನಯ್ಯ ಅದು? ನೀನ್ ಆ ಹುಡ್ಗಿನ ಮರ್ತ್ ಬಿಡೋದ ಬೆಟ್ರು. ಯಾಕೆ? ನನಗ್ ಸಿಕ್ಕಿರೋ FIR ಪ್ರಕಾರ ಯಾವ ವಿಷಯದಲ್ಲೂ ನೀನು ಆ ಹುಡುಗಿಗೆ ಸರಿಯಾದ ಜೋಡಿ ಅಲ್ಲ. ಅಂದ್ರೆ ಅವಳಿಗೆ ಶ್ರೀಮಂತರು ಅಂದ್ರೆ ಅಷ್ಟಕ್ಕಷ್ಟೇ, ನೀನು ಆಗರ್ಭ ಶ್ರೀಮಂತ. ಆದ್ರೆ ಏನಾಯ್ತು? ಅವಳಿಗೆ ತನ್ನ ಗಂಡನಾಗಿ ಬರೋನು ಏಕಪತ್ನಿ ವ್ರತಸ್ಥನಾದ ಶ್ರೀರಾಮಚಂದ್ರನ್ ತರ ಇರಬೇಕು ಅಂತ ಆಸೆ. ಆದ್ರೆ ನೀನು ಶ್ರೀಕೃಷ್ಣ ಪರಮಾತ್ಮನ್ ತರ ಸದಾ ಗೋಪಿಕಾ ಸ್ತ್ರೀಯರ ಜೊತೆಲೇ ಇರ್ತೀಯ. ಅದಕ್ಕೇನೀಗ? ಅದಕ್ಕೆ ಅವಳನ್ನ ನೀನು ಒಲಿಸ್ಕೊಳ್ಳೋದು ಹೇಗೆ ಸಾಧ್ಯ? ಅಯ್ಯೋ ಹುಚ್ಚ, ಯಾಕೆ ಸಾಧ್ಯ ಇಲ್ಲ? ರಾಮನೇ ಕೃಷ್ಣ, ಕೃಷ್ಣನೇ ರಾಮ, ಇಬ್ರು ಒಂದೇ ಮಹಾವಿಷ್ಣುವಿನ 2 ಅವತಾರಗಳು ಅಂತ ಗೊತ್ತಿಲ್ವ ನಿಗೆ? ಅಂದ್ರೆ ಕೃಷ್ಣನಾಗಿರೋನು ನಾನೇ, ಅವಳಿಗೋಸ್ಕರ ನಾಳೆ ರಾಮನಾಗೋನು ನಾನೇ. ಅಂದ್ರೆ ನೀನು ಅವಳಿಗೋಸ್ಕರ ಎಂಥ ಪರಿತ್ಯಾಗ ಮಾಡೋದಕ್ಕೂ ಸಿದ್ಧ. ಲವ್ ಅಂದ್ರೆ ಇದಪ್ಪ. ಅವಳ ದಿನಚರಿ ಏನು ಅಂತ ಗೊತ್ತಾಯ್ತಾ? ಓ ಗೊತ್ತಲ್ಲ, ಬೆಳಗಾದ್ರೆ ಕಸ ಗುಡಿಸ್ತಾಳೆ, ಸಾರಿಸಿ ರಂಗೋಲಿ ಹಾಕ್ತಾಳೆ. ಭಾರತ ದೇಶದ ಪ್ರತಿಯೊಬ್ಬ ಮಹಿಳೆನೂ ಮಾಡೋ ಕೆಲಸ ಕಾಣೋದು. ಅವಳು ಮನೆ ಬಿಟ್ಟು ಹೊರಗಡೆ ಎಲ್ಲಾದ್ರೂ ಹೋಗ್ತಾಳಾ? ಓ ಹೋಗ್ತಾಳೆ, ಆದ್ರೆ ಒಂದೇ ಜಾಗಕ್ಕೆ. ಎಲ್ಲಿಗೆ? ಅದೇ ವಾದಿರಾಜ ರಸ್ತೆಯಲ್ಲಿರೋ ಶ್ರೀರಾಮಚಂದ್ರನ ದೇವಸ್ಥಾನಕ್ಕೆ. ಶ್ರೀರಾಮಚಂದ್ರನ ದೇವಸ್ಥಾನ? ಆಹಾ, ಹೃದಯ ಮಂದಿರದಲ್ಲಿರೋ ಪ್ರೀತಿನ ವ್ಯಕ್ತಪಡಿಸೋಕೆ ಪ್ರಶಸ್ತವಾದ ಸ್ಥಳ. ಟೈಮ್ ಮಾರ್ನಿಂಗ್ 8:30. ಓಕೆ, ನಾಳೆ ಬೆಳಗ್ಗೆ 8:30ಗೆ ನಾನು ಶ್ರೀರಾಮಚಂದ್ರನ ಪರಮ ಭಕ್ತ. ಅರ್ಚನೆ ಮಾಡಿ. ಹೇ ಶ್ರೀರಾಮಚಂದ್ರ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳಿಗೆ 3 ದಿನ ಉರುಳು ಸೇವೆ ಮಾಡಿದ್ರೆ ಸಾಕಾಗಿತ್ತು. ನಾವು ಕೇಳಿದ ವರನ ಕೊಟ್ಟು ಬಿಸಾಕ್ತಾ ಇದ್ರು. ಮಲೆ ಮಾದೇಶ್ವರನ ಬೆಟ್ಟಕ್ಕೆ 1 ಸಲ ನಡ್ಕೊಂಡು ಹೋಗಿದ್ರೆ ಸಾಕಾಗಿತ್ತು. ನಾವು ಅನ್ಕೊಂಡ ಕೆಲಸನ ಪಟ್ ಅಂತ ಮಾಡಿ ಬಿಸಾಕ್ತಿದ್ರು. ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಒಂದಿಷ್ಟು ಹಣ ಹಾಕಿದ್ರೆ ಸಾಕಾಗಿತ್ತು. ನಮ್ಮ ಆಸೆಗಳನ್ನ ಚಟ್ ಅಂತ ಇಡಿಸಿ ಬಿಸಾಕಿರೋರು. ಆದ್ರೆ ನೀನಿದೆಯಲ್ಲ ಶ್ರೀರಾಮಚಂದ್ರ, ಮಹಾ ಸ್ಟ್ರಿಕ್ಟು. ನನ್ನ ಒಂದು ಸಣ್ಣ ಕೋರಿಕೆನ ಈಡೇರಿಸು ಅಂತ 47 ದಿವಸ, ಎಷ್ಟು 47 ದಿವಸಗಳಿಂದ ನಾನು ಉರುಳು ಸೇವೆ ಮಾಡ್ತಾನೇ ಇದ್ದೀನಿ. ಆದ್ರೂ ನಿನಗೆ ಕರುಣೆ ಬರ್ಲಿಲ್ಲ. ಓಕೆ ಶ್ರೀರಾಮಚಂದ್ರ, ಓಕೆ, ಅದೆಷ್ಟು ಪರೀಕ್ಷೆ ಮಾಡ್ತೀವೋ ಮಾಡು. ನನ್ನ ಬೇಡಿಕೆ ಈಡೇರೋವರೆಗೂ ನಾನಂತೂ ಬಿಡಲ್ಲ. ಇನ್ 47 ದಿವಸಗಳೇನು, 47 ವರ್ಷಗಳಾದ್ರೂ ಸರಿ, ಉರುಳು ಸೇವೆ ಮಾಡ್ತೀನಿ, ಮಾಡ್ತಾನೆ ಇರ್ತೀನಿ. ಜೈ ಶ್ರೀರಾಮ್. ಶ್ರೀರಾಮ್ 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 ಶ್ರೀರಾಮ್